ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭದ್ರತಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದಕ್ಷ ಪೊಲೀಸ್ ಅಧಿಕಾರಿ ಕುಮಟಾದ ರಾಮನಾಥ್ ಎಸ್ ಪಟ್ಕಾರ್ ಅವರಿಗೆ ರಾಜ್ಯ ಸರ್ಕಾರ ನೀಡುವ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಪ್ರದಾನ ಮಾಡಿ ಗೌರವಿಸಿದೆ. ಬೆಂಗಳೂರಿನಲ್ಲಿ ಏಪ್ರಿಲ್ 2ರಂದು ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಭದ್ರತಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾದ ಕುಮಟಾದ ರಾಮನಾಥ್ ಎಸ್ ಪಟ್ಕಾರ್ ಅವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಮನಾಥ್ ಎಸ್ ಪಟ್ಕಾರ್ ಅವರಿಗೆ ಇದೊಂದು ಹೆಮ್ಮೆಯ ಕ್ಷಣವಾಗಿದ್ದು, ಅವರ ಕುಟುಂಬಸ್ಥರು, ಸ್ನೇಹಿತರು, ಹಿತೈಷಿಗಳು ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದರು. ಇನ್ನು ಕುಮಟಾ ತಾಲೂಕಿನ ಕಲಬಾಗ ಗ್ರಾಮದ ನಿವಾಸಿಯಾದ ರಾಮನಾಥ್ ಎಸ್ ಪಟ್ಕಾರ್ ಅವರು ಹಿರಿಯ ಧುರೀಣರಾದ ಶಿವಪ್ಪ ನಾರಾಯಣ ಪಟ್ಕಾರ್ ಹಾಗೂ ಮೋಹಿನಿ ಶಿವಪ್ಪ ಪಟ್ಕಾರ್ ದಂಪತಿಯ ಸುಪುತ್ರರಾಗಿದ್ದಾರೆ. ಕಾನೂನು ಪದವಿ ಪಡೆದ ಅವರು 2006ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸೇರಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹೊರ ರಾಜ್ಯಗಳಿಗೆ ತೆರಳಿ ಹಲವು ಕಮಾಂಡರ್ ತರಬೇತಿ ಮುಗಿಸಿ 2010ರಲ್ಲಿ ಪ್ರಾರಂಭವಾದ ಭಯೋತ್ಪಾದನಾ ನಿಗ್ರಹ ದಳದಲ್ಲಿ ಸುಮಾರು 8 ವರ್ಷಗಳ ಕಾಲ ಕಮಾಂಡರ್ ಆಗಿ ಹಾಗೂ ಕಮಾಂಡೋ ತರಬೇತುದಾರರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಪೊಲೀಸ್ ಇಲಾಖೆಯ ರಾಷ್ಟ್ರೀಯ ಮಟ್ಟದ ಕಮಾಂಡೋ ಕಾಂಪಿಟೇಷನ್ನಲ್ಲಿ 3 ಬಾರಿ ಕರ್ನಾಟಕ ತಂಡದ ಪರವಾಗಿ ಭಾಗವಹಿಸಿದ್ರು. 2009ರಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದ 2ನೇ ರಾಷ್ಟ್ರೀಯ ಕಮಾಂಡೋ ಕಾಂಪಿಟೇಷನ್ನಲ್ಲಿ ಕರ್ನಾಟಕ ಪೊಲೀಸ್ ತಂಡದ ನಾಯಕರಾಗಿ ಉತ್ತಮ ಕಾರ್ಯನಿರ್ವಹಿಸಿ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದರು. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇವರೊಬ್ಬ ಉತ್ತಮ ರೈಫಲ್ ಶೂಟರ್ ಆಗಿದ್ದು ರಾಜ್ಯ ಮಟ್ಟದಲ್ಲಿ ಹಲವು ಬಾರಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರ ಕರ್ತವ್ಯ ನಿಷ್ಠೆಯನ್ನು ಪರಿಗಣಿಸಿ ಸಿಎಂ ಸಿದ್ದರಾಮಯ್ಯನವರ ಭದ್ರತಾ ವಿಭಾಗದಲ್ಲಿ ಇವರನ್ನು ನಿಯೋಜಿಸಲಾಗಿದ್ದು, ಸಿಎಂ ಅವರು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಪ್ರವಾಸಕ್ಕೆ ತೆರಳುವಾಗ ಅವರಿಗೆ ಭದ್ರತೆ ಒದಗಿಸುವ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ರಾಮನಾಥ ಎಸ್ ಪಟ್ಕಾರ್ ಅವರ ಈ ಎಲ್ಲಾ ಸೇವಾ ಮತ್ತು ಕರ್ತವ್ಯ ನಿಷ್ಠೆಯನ್ನು ಪರಿಗಣಿಸಿದ ರಾಜ್ಯ ಸರ್ಕಾರ 2025ನೇ ಸಾಲಿನ ಮುಖ್ಯಮಂತ್ರಿ ಚಿನ್ನದ ಪದಕ ಪುರಸ್ಕಾರಕ್ಕೆ ಇವರನ್ನು ಆಯ್ಕೆ ಮಾಡಲಾಗಿದ್ದು, ಓರ್ವ ಅರ್ಹ ಪೊಲೀಸ್ ಅಧಿಕಾರಿಗೆ ಸಂದ ಗೌರವ ಇದಾಗಿದೆ. ಇವರ ಈ ಸಾಧನೆ ನಮ್ಮ ಜಿಲ್ಲೆ ಹಾಗೂ ಕುಮಟಾಕ್ಕೆ ಹೆಮ್ಮೆಯ ಸಂಗತಿಯಾಗಿದ್ದು, ಇನ್ನಷ್ಟು ಗೌರವ ಸನ್ಮಾನಗಳು ರಾಮನಾಥ್ ಎಸ್ ಪಟ್ಕಾರ್ ಅವರಿಗೆ ಪ್ರಾಪ್ತವಾಗಲಿ ಎಂದು ಅವರ ಹಿತೈಷಿಗಳು, ಸ್ನೇಹಿತರು ಹಾರೈಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.